ಅನ್ನ, ಗಟ್ಟಿ ಇಡ್ಲಿ, ಅಶುದ್ಧ ಕುಡಿಯುವ ನೀರು, ಅರೆಬರೆ ಬೆಂದ ಮುದ್ದೆ, ಹುಳು ತುಂಬಿದ ಧಾನ್ಯ, ಕೊಳೆತ ತರಕಾರಿ, ನೀರು ಮಜ್ಜಿಗೆ, ಅಯ್ಯೋ ಒಂದೇ ಎರಡೆ. ಈ ಅವಾಂತರದಿಂದ ನೊಂದು ಬೆಂದ ವಿದ್ಯಾರ್ಥಿಗಳ ಕತೆ ನಿಜಕ್ಕೂ ಶೋಚನೀಯ. ಹೌದು, ಇಂಥ ದೃಶ್ಯ ಕಂಡು ಬಂದಿದ್ದು ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮದ ಡಿ ದೇವರಾಜು ಅರಸು ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ. ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ವಸತಿ ಮತ್ತು ಊಟ ನೀಡೋದಕ್ಕೆ ಮುಂದಾಗಿದೆ. ಆದರೆ ಅಧಿಕಾರಿಗಳ ವೈಫಲ್ಯ ಮತ್ತು ಜನಪ್ರತಿನಿಧಿಗಳ ಜಾಣ ಮೌನದಿಂದಾಗಿ ಬೇಲೂರು ತಾಲೂಕಿನ ಬಹುತೇಕ ವಸತಿ ಶಾಲೆಗಳು ಇಂದಿಗೂ ಅಸ್ವಚ್ಛತೆ ತಾಣವಾಗಿದೆ. ಹಿಂದುಳಿದ ವರ್ಗದ ದೇವರಾಜರ್ಸು ವಸತಿ ನಿಲಯ ಅಂತ ಹೆಸರಿಟ್ಕೊಂಡಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ತುಳುಕ್ತಾ ಇದೆ. ಬಡ ಮಕ್ಕಳು ಇಲ್ಲಿ ತಂದೆ ತಾಯಿಗಳು ಪಾಪ ಕೂಲಿನಲ್ಲಿ ಮಾಡ್ಕೊಂಡು ಹಳ್ಳಿಯಿಂದ ಹಾಸ್ಟೆಲಲ್ಲಿ ನನ್ನ ಮಗ ಓದಿ ದೊಡ್ಡ ವಿದ್ಯಾವಂತ ಆಗಲಿ ಅಂತ ತಂದೆ ತಾಯಿಗಳು ಕಳಿಸ್ಕೊಡ್ತಾ ಇದ್ದಾರೆ. ಆ ಮಕ್ಕಳ ಹೊಟ್ಟೆ ಮೇಲೆ ಹೊಡೆದು ಇವರು ಮಕ್ಕಳ ಮೇಲೆ ಅಟ್ಟಹಾಸ ಮೆರೀತಾ ಇದ್ದಾರೆ. ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರು ಭಾರಿ ಮಕ್ಕಳ ಬಗ್ಗೆ ಅಸಾಢ್ಯ ತೋರಿಸ್ತಾ ಇದ್ದಾರೆ. ಇವ್ರ ಬಗ್ಗೆ ಮೇಲಾಧಿಕಾರಿಗಳು ಕ್ರಮ ಕೈಗೊಂಡು ಅವ್ರಿಗೆ ಒಂದು ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ನಮ್ಮ ಮಾನವ ಹಕ್ಕು ಹೋರಾಟ ಒಕ್ಕೂಟ ಹಾಗೂ ನಮ್ಮ KDP ಸದಸ್ಯರ ಜಂಟಿ ಕಾರ್ಯಾಚರಣೆಯಲ್ಲಿ ಒಂದು ಒಳ್ಳೆಯ ಕೆಲಸ ಆಗಿದೆ. ಅವರಿಗೆ ನಾವು KDP ಸದಸ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದೇ ರೀತಿ ಅವರು ಒಳ್ಳೆ ಕೆಲಸ ಮಾಡಲಿ, ಎಲ್ಲ ಹಾಸ್ಟೆಲ್ಗಳಿಗೂ ಒಮ್ಮೆ ವಿಸಿಟ್ ಕೊಡಲಿ, ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತರಲಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಮಾನವ ಹಕ್ಕುಗಳ ಹೋರಾಟ ಒಕ್ಕೂಟ ಮತ್ತು KDP ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಸತಿ ಶಾಲೆಯ ಅಸಲಿ ಬಣ್ಣ ಬಯಲಾಗಿದ್ದು ವಿದ್ಯಾರ್ಥಿ ನಿಲಯದ ಅಧಿಕಾರಿ ನಟರಾಜ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.